900 ವರ್ಷಗಳ ಇತಿಹಾಸ ಇರುವ ಪಡಿಬಿಡಾರ ಕ್ಷೇತ್ರ, ಸುಡುವ ಮರಳಿನಲ್ಲಿ ನೆಲೆ ನಿಂತಿರುವ ಕಡಲ ಕಿನಾರೆಯ ಪುಣ್ಯಕ್ಷೇತ್ರ ಎಂಬ ಪ್ರತೀತಿ ಇರುವ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆಯುವಂತಹ ವಾರ್ಷಿಕ ಆವರ್ತನ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ್ದು ಮತ್ತು ಅತ್ಯಂತ ದೀರ್ಘವಾಗಿ ನಡೆಯುವ ಉತ್ಸವ ಅದು ಭರಣಿ ಮಹೋತ್ಸವ. ಸಾಮಾನ್ಯವಾಗಿ 5 ವರ್ಷಕ್ಕೊಮ್ಮೆ, 7 ವರ್ಷಕ್ಕೊಮ್ಮೆ, ಇಲ್ಲದ್ರೆ 12 ವರ್ಷಕ್ಕೊಮ್ಮೆ ಭರಣಿಯಾಗುವುದು ಕ್ರಮ. ಅನುಕೂಲ ಇದ್ದ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಭರಣಿ ಆಗ್ತದೆ. ನಮ್ಮ ಉಳ್ಳಾಳ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ 3 ವರ್ಷಕ್ಕೊಮ್ಮೆ ಭರಣಿ ಮಹೋತ್ಸವ ನಡೆಸುವುದು ಪ್ರತೀತಿ. ಆ ಪ್ರಕಾರ ಈ ವರ್ಷ ಮತ್ತೆ 3 ವರ್ಷ ಸಂಪನ್ನಗೊಂಡು ವಿಶೇಷವಾಗಿ ಆ ಜಗನ್ಮಾತೆಗೆ ಸಂಬಂಧಪಟ್ಟಂತಹ ಭರಣಿ ಮಹೋತ್ಸವದ ಬೇರೆ ಬೇರೆ ವಿಧಿವಿಧಾನಗಳು ನಡೆಯುತ್ತದೆ. ತುಳುನಾಡು ಮತ್ತು ಕೇರಳ ಭಾಗದ ಪದ್ಧತಿ ಒಂದರ್ಥದಲ್ಲಿ ಸಮನ್ವಯ, ಅದು ಒಂದು ಕೊಡುಕೊಳ್ಳುವಿಕೆಯಲ್ಲಿ ನಡೆಯುವಂಥದ್ದು. ಯಾವುದೇ ಒಂದು ಉತ್ಸವಾರಂಭಕ್ಕೆ ಪ್ರಾರಂಭದಲ್ಲಿ ಮುಹೂರ್ತಗಳನ್ನು ಮಾಡುವುದು ಕ್ರಮ. ಅದು ಪ್ರಸಾದ ಹಾರಿಸುವ ಮುಖೇನವೋ, ಕೋಳಿಗುಂಟ ಮಾಡುವ ಮುಖೇನವೋ, ಅಥವಾ ಗೊನೆ ಮುಹೂರ್ತದ ಮುಖೇನೋ, ಹೀಗೆ ಬೇರೆ ಬೇರೆ ಮುಹೂರ್ತದ ಹಣ ಇಡುವ ಮುಖೇನವೋ, ದಿನನಿಶ್ಚಯದ ಮುಖೇನೋ, ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಡೀತದೆ. ಆದರೆ ಭರಣಿ ಮಹೋತ್ಸವಕ್ಕೆ 3 ಮುಖ್ಯವಾಗಿರುವಂತಹ ಮುಹೂರ್ತಗಳು ನಡೆಯುವಂಥದ್ದು. ಅದು ಆರಂಭದಲ್ಲಿ ಗೊನೆ ಮುಹೂರ್ತ. ಸರ್ವೇ ಸಾಮಾನ್ಯವಾಗಿ ವರ್ಷದಲ್ಲಿ 2 ಗೊನೆ ಮುಹೂರ್ತ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತದೆ. ಒಂದು ನಡಾವಳಿ ಅಥವಾ ವರ್ಷಾವಧಿ ಉತ್ಸವಕ್ಕೆ, ಇನ್ನೊಂದು ತುಲಪತ್ತು ಉತ್ಸವಕ್ಕೆ. ಅದಲ್ಲದೆ ಈ ಭರಣಿ ಮಹೋತ್ಸವಕ್ಕೂ ಕೂಡ ಯಥಾಪ್ರಕಾರವಾಗಿ ಗೊನೆ ಮುಹೂರ್ತ ನಡೆಯುವಂಥದ್ದು ಕ್ರಮ. ಗೊನೆ ಎಂಬುದು ಸಮೃದ್ಧಿಯ ಸಂಕೇತ. ಅದು ಫರ್ಟಿಲಿಟಿ ಅಂತ ನಾವು ಏನು ಹೇಳ್ತೇವೆ, ಫಲವಂತಿಕೆ, ಅದರ ಸೂಚನೆ. ನಮ್ಮಲ್ಲಿ ಏಪ್ರಿಲ್ ಮಧ್ಯಭಾಗದಲ್ಲಿ ಬರುವಂತಹ ಮೇಷ ಸಂಕ್ರಮಣದ ಪ್ರಾರಂಭ, ಅಂದರೆ ಸುಗ್ಗಿ ಹೋಗಿ ಪಗ್ಗು ಬರುವಾಗ ಕಣಿಯನ್ನಿಟ್ಟೇ ವಿಷುವನ್ನು ಆರಂಭಿಸುವುದು ಕ್ರಮ. ಹಾಗಾಗಿ ಭಗವತಿ ಕ್ಷೇತ್ರದಲ್ಲೂ ಗೊನೆಗೆ ಕಣಿ ಎಂಬುದೇ ಹೆಸರು. ಕಣಿ ಎಂಬುದು ಶುಭ ಸೂಚಕ ಅಂತ ಅರ್ಥ. ಆ ಕಣಿಯನ್ನು ಕಂಡಿಕ್ಕಳ್ ಅಂದರೆ ತುಂಡರಿಸುವುದು ಅಂತ ಅರ್ಥ. ಹಾಗಾಗಿ ಕಣಿಕಂಡಿಕ್ಕಳ್ ಎಂಬುದು ಈ ಕ್ಷೇತ್ರದ ಧಾರ್ಮಿಕ ಪರಿಭಾಷೆಯಲ್ಲಿ ಇರುವಂತಹ ಹೆಸರು. ಗೊನೆ ಮುಹೂರ್ತಕ್ಕೆ ನಿರ್ದಿಷ್ಟವಾಗಿ ಸೂಚಿಸಿರುವಂತಹ ನಿಗದಿಪಡಿಸಿದ ಗೊನೆ ಅದು ಹೇಗೆ ಪ್ರತೀತಿ ಅಂದರೆ, ಅದಕ್ಕೆ ಯಾವುದೇ ಘಾಸಿ ಆಗಿರಬಾರ್ದು, ಯಾವುದೇ ಎಂಜಲಾಗಿರಬಾರ್ದು, ಅಥವಾ ಶುಚಿಯಾಗಿರುವ ಸ್ಥಳದಲ್ಲಿರಬೇಕು. ಭಗವತಿಗೆ ಏರ್ಪಡಿಸಿದ ಬಿಟ್ಟುಕೊಟ್ಟಂತಹ ಗೊನೆ ಆಗಿರಬೇಕು. ಅದರಲ್ಲಿ ಮನೆಯವರಾಗಲಿ ಸ್ಥಳದವರಾಗಲಿ ಯಾವುದೇ ಆಮಿಷ ಆಸೆಗಳನ್ನು ಇಟ್ಟುಕೊಂಡಿರಬಾರ್ದು, ಉದಾರವಾಗಿ ಕೊಡಬೇಕೆಂಬುದು ಪ್ರತೀತಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೊಂದು ಸೂಚನೆಯನ್ನು ಮಾಡಿ ಮೊದಲೇ ಒಂದು ಸಂಕೇತವನ್ನು ಇರಿಸಿ, ಗುರುತನ್ನು ಇರಿಸಿಕೊಂಡು ಬರ್ತಾರೆ. ನಂತರ ಮಂಗಳ ವಾದ್ಯದ ಮುಖೇನ ಕ್ಷೇತ್ರದಲ್ಲಿ ಪ್ರಾರ್ಥನೆ ಪೂಜಾದಿಗಳನ್ನು ಮುಗಿಸಿ ಅರ್ಚಕರು ಹೋಗಿ ಕ್ಷೇತ್ರದ ಅಧಿದೇವತೆಯಾಗಿ 4 ಇದ್ದರೂ ಕೂಡ ಇರುವರ ಸಂಕಲ್ಪ ಪ್ರಧಾನ, 2 ಬಿಂಬಗಳು. ಹಾಗಾಗಿ 2 ಸ್ಥಾನಕ್ಕೆ ಅನ್ವಯವಾಗಿ 2 ಗೊನೆಗಳನ್ನು ಕಡಿಯುವುದು ಕ್ರಮ. ಆ ಗೊನೆಯನ್ನು ಕಡ್ದ ನಂತರ ಅದನ್ನು ಸ್ಥಳಕ್ಕೆ ಅಥವಾ ಗೊನೆಯ ಮಾಲೀಕರಿಗೆ ಪ್ರಸಾದ ರೂಪದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಿಂದ ಆ ಗೊನೆಯನ್ನು ತಂದು ಭಂಡಾರ ನಿಲಯದಲ್ಲಿ ಇರಿಸಲಾಗ್ತದೆ.
ಅಚ್ಚ ಮಾರಲಿ ತರವಾಡು ಕಾರ್ಲಿ ಬತ್ತಲಿ ಎಲ್ಲ ಭಕ್ತನ್ ಮಾರಲಿ ಬಾಕನ್ನು ಚೆಲ್ಲಿಂಗ್ ಹೊರಡ್ತೇನೆ ಬಾಕಿಂದ ನಾಲಿನಾಡು ನೂರ್ಬಿಲ್ಲಿ ಕಾರ್ನಮ್ಮಾರಾಯ್ಟ್ ಎಡಬಲ ತನಕಾರಾಯ್ಟ್ ತರವಾಡ್ಕಾರ್ ಪತ್ತು ಕಾರ್ನ ಮನುಷ್ಯಮ್ಮಾರು ಒತ್ತು ವರ್ಮಿಚಿಟ್ಟು ಸರ್ವವಿಘ್ನ ನಿವಾರಕ ಶ್ರೀ ಮಹಾಗಣಪತಿ ದೇವನಂ ಗ್ರಾಮತನೆ ಮಹಾದೇವನಾಯ ಶ್ರೀ ಸೋಮನಾಥ ದೇವನಂ അങ്ങനെ ഞങ്ങളെല്ലാവരും ഭയഭക്തി ഭാവത്തിൽ ആരാധിക്കണേ 14 നേരണം വിശേഷമായിട്ട് ഉള്ളാളം ഉരിഞ്ഞ കൊയ്യലി പടിപിടാറായിക്കൊണത്തെ മഹാൻ ശക്തി ജഗന്മാತೆ ತಮ್ರಾಟಿ ನಾಲ್ವರೆയും അങ്ങനെ ഉള്ളാള ಬಯಲಿ ಅಧಿಪತಿ ವೈದ್ಯನಾಥ ದೇವನಂ അങ്ങനെ ಈ ಸ್ಥಳ ಸಾನ್ನಿಧ್ಯದಲ್ಲಿ ತ್ರಿಶಕ್ತಿ ಆರಾಧಿಕನಂತೆ ನಾಗದೇವನಂ ದತ್ತೇಶ್ವರಿ ಗುಲಿಗದೇವನಂ അങ്ങനെ ಆಸುಪಾಸಲಿ ಉಂಡೆಂಗತೆ ಎಲ್ಲ ನೇರನ ಮುನ್ನ ಬೆಚ್ಚಿಟ್ಟು ಭಕ್ತಿಯೊಡಾಕನೆ ಪ್ರಾರ್ಥನೆ ಅಮ್ಮ ನಾಲಿನಾಡು ನೂರ್ಬಿಲ್ಲಿ ಕಾರ್ನಮ್ಮಾರು ನಾಲಿ ತರವಾಡ್ಕಾರು ಊರ್ಯಕಾರು ನಾಲಿನಾಟಿನ ಪ್ರಜೆಗಳನ್ನು 10 ಹೊತ್ತೋರು ಮುಂಚಿಟ್ಟು ಕೊಲ್ಲತನ ಕೊಲ್ಲ ಕೈಚೊಂಡು ಬರ್ನಂಗಂತೆ ಉತ್ಸವ ಈ ಕೊಲ್ಲ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಉತ್ಸವ ಆಕುನುಂಚಿಲ್ಲಿಟ್ಟು ತೀರ್ಮಾನಿಸೆ ಪ್ರಕಾರ ಇನ್ನಿಪ್ಪ ಕಾದಲೆ ಕಣ್ಣೀರಾವಳಿ ತಿರುಪಡಿಲಿ ಕಾಣಂ ಬೆಚ್ಚ ಶೇಷ ಆರಾರೆ ಪಾಡುತ್ತನೆ ಕನಿ ಬಂದಂಗತೆ ಕಾಲನೇರ ಈ ಕಾಲನೇರ ಬೆಸಗಲಿಗಮ ಅಮೃತಗಲಿಗಮ ನಿಕ್ಕೆ ಚೆರೆ ಮನಸ್ಸೆ ಮಾರ್ಗ ಪ್ರಯಾಣಿ ಸಾಧಿಕಲ್ಲ ಅದು ಎತ್ತರೋ ಬೆಸ ಆಯ್ಟುಂಡೆಂಗ್ಲು ಬೆಸತಲ್ಲಿ ನೀರ್ತಟ್ಟ ಪಾರ ಹಾಕಿಟ್ಟು ಅಮೃತ ಗಲಿಗನ ಈ ನೇರ್ತಕ್ಕೆ ಒದಗಿ ತಂದಿಟ್ಟು ಇಟ್ಟೆ ಕುರಿ ಕಾವಟ್ಟು ಕುತ್ತೆ ಕನಿ ಕಾವಟ್ಟು ಏದೋರಿ ಓಟಕ್ಕೆ ಇಡು ಬರ್ತದೆ ಆ ಕನಿನ ಆಯ್ಚೋಡ ಕಾಯ್ಚ ನೇರಂ ಬರ್ತಿ ತಂದಿಟ್ಟು ಬಟ್ ಎರಗನಂಗತೆ ಆ 5 ದಿವಸದ ಭರಣಿ ಕಲ್ಯಾಣ ಉತ್ಸವತನ ಎಲ್ಲರ ಎಡಬಲ ನಿಪ್ಪಿಚಿಟ್ಟು ಏಕರಾಶಿ ಹಾಕಿಟ್ಟು 10 ಮಕ್ಕಳು ಹೊರಿ ಅಮ್ಮನ ಮಕ್ಕಳ ಬೆಲೆ ಕಲ್ಪಿಸಿಟ್ಟು ಏದೋ ഒരു വിഘ്നങ്ങൾ ഇല്ലാതെ വേലയ്ക്ക് ചന്തപന്നത്തില് അതിന് നടത്തിയിട്ട് തരണങ്ങത്തെ പുണ്യക്കീർത്തി നമ്മുടെ കാർത്തിക്കാരക്കാരൻ എനിക്കേ ഉള്ളതമ്മ ബാക്ക് എന്നില്ല ഓരോരുത്തൻ്റെ ബാക്കല്ല നാലിനാട് 100 ബില്ലി കാരണന്മാരും ഇടവല താനക്കാരും തറവാട് 10 കാരണങ്ങൾ മനുഷ്യങ്ങൾ ഒത്തൊരുമിച്ച് സ്വാമി സോമനാഥനെ തമ്പ്രാട്ടി 4 വരം കാരക്കാരന് മുന്നപ്പിച്ചിട്ട് പറയുന്നങ്ങനത്തെ ബാക്ക് നിലങ്ങ നാലിനാട് 100 ബില്ലി കാരണന്മാരും 4 തറവാടുക്കാരും 4 ഊരക്കാരും 4 നാട്ടിലെ പ്രജകളും ഒത്തൊരുമിച്ചിട്ട് മാതാക്കന്മാർക്ക് 5 ദിവസത്തെ മംഗലകല്യാണങ്ങൾ കൊണ്ടുകൂട്ടിയ പ്രകാരം തുടക്കത്തിൽ ഇന്ന്
സാധല കണ്ണീരാശിയിൽ ഒത്തൊരുമിച്ചിട്ട് ആ തിരുപ്പള്ളി കാണാൻ വെച്ചിട്ട് ആരാര പാടത്തിനെ കണിയും കണ്ടിച്ച് ഇന്നിപ്പോൾ ആ കണിയെ ഒപ്പിച്ചങ്ങനത്തെ ആ പൈതങ്ങൾക്ക് ആ കണക്കച്ചോറിന് കൊടുക്കണങ്ങനത്തെ കാലം നേരമ്മ അത് എത്രയും ബസ്സുകളിക്ക് ഉണ്ടെങ്കിൽ ആ ബസ്സത്തിൻ്റെ നെറ്റിൻ്റെ പക്കൽ വെച്ചിട്ട് അമൃതത്തിന് ഈ നേരത്തെ കൊടുത്തിട്ട് അവിടെയൊക്കെ പറയുന്ന വാക്കിൻ്റെ താതല മണ്ണും മീതലോട് നേർപതിനാൽ കഴിഞ്ഞിട്ട് ഈ ഭവനത്തിൽ കത്തി വെക്കുന്ന ദീപത്തിന് കോരി കുടിക്കുന്ന വെള്ളത്തിന് കണ്ണുകാള് പൈതങ്ങൾ കൊന്നുകൊണ്ട് നൂറുവെച്ചിട്ട് അവർക്ക് അഷ്ടൈശ്വര്യം സൗഭാഗ്യമായിട്ട് അവർ കീർത്തി നടപ്പിക്കുന്ന ബഹുമാനം ആ 14 തമ്പുരാട്ടിക്കും തറവാട്ട ധർമ്മത്തിന് ഒരു കാരണമാർ കൊടുക്കും. നല്ല ಸೇವೆ ಸೌಭಾಗ್ಯ ಅಲ್ಲ ಮಾಮ ಬಂದಿಟ್ಟು ಎಲ್ಲರಿಗೂ ಬರೋದು. ಈ ಬಲಪಲ್ಲಿ ಬೆಲೆಂಗಂತ ಕಣ್ಣಿ ಸಂದಾಯ ಹಾಕಿ ಆ ಕಣ್ಣಿನ ನೀರು ಖಂಡಿತಲ್ಲಿ ಸ್ವೀಕಾರ ಹಾಕಿಟ್ಟು ಮೇಲ್ಕಾಲಕ್ಕೂ ಈ ಕುಟುಂಬ ಸಂಸಾರಕ್ಕೆ ಸುಖ ಮುಖದಲ್ಲಿ ಬದಿನ ಅನುಗ್ರಹಿಸಿಟ್ಟು ಸರ್ವ ವಿಧದಲ್ಲಿ ಸದಾ ಕಾತರಕ್ಷಣೆ ಹಾಕಿಡಿ ಕುಟುಂಬ ಸಂಸಾರಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಹಾಕಿನಾಗಿದೆ ಪುಣ್ಯ ಕೀರ್ತಿ ತಮ್ಮ ನಾಲ್ಕು ಕಾರ್ಯಕಾರಣ ಉಳ್ಳವರು ದುಂಬಗಳ ಇಂಚನಲ್ಲಿ ಸೇವೆಯನ್ನು ಕೊಟ್ಟಿನ ಇಂಚಿನ ಸಿರಿ ಸೌಭಾಗ್ಯ ಅದೆಲ್ಲ ಸ್ವೀಕಾರ ಅದನ್ನು ನಿರ್ದಿಷ್ಟ ಸಾಮಾನ್ಯವಾಗಿ ಕನಿಷ್ಠ 8 ದಿನಗಳ ಅಂತರ ಅಂತ ಲೆಕ್ಕಾಚಾರ. ಕೆಲವೊಮ್ಮೆ ಅನುಕೂಲಕ್ಕೆ ತಕ್ಕ ಜನ ಅನುಕೂಲಕ್ಕೆ ತಕ್ಕ ಒಂದಷ್ಟು ನಿರ್ದಿಷ್ಟ ಸ್ಥಳದಲ್ಲಿ ಇಟ್ಟುಕೊಂಡು ಅದು ಮಾಗುವ ಸಮಯಕ್ಕೆ ಅಂದರೆ ಅದನ್ನು ಭಗವತಿಯಲ್ಲಿ ಪ್ರಾರ್ಥನೆಯಲ್ಲಿ ನೆರಂವರ್ತಳು ಅಂತ ಹೆಸರು. ನೆರ ಅಂದರೆ ಬಣ್ಣ ಅಂತ ಅರ್ಥ. ಬಣ್ಣ ಬರಿಸುವುದಂದರೆ ಅದು ಮಾಗುವುದು ಅಂತ ಅರ್ಥ. ಆ ಬಣ್ಣ ಬರಿಸಿದ ಸಮಯಕ್ಕೆ ಭರಣಿ ಉತ್ಸವದ ಬೆಳಿಗ್ಗೆ ಭಂಡಾರ ಇರುವಾಗ ಆ ಗೊನೆಯನ್ನು ಕೂಡ ಭಂಡಾರದ ಜೊತೆಗೆ ತರಿಸುವುದು ಕ್ರಮ. ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರಧಾನ ಯಾವುದು ಬಲಿಕಲ್ಲು ಪೂಜೆಗಾಗಿರಲಿ, ನೈವೇದ್ಯಕ್ಕಾಗಿರಲಿ, ಇತರ ವಿಷಯಗಳಿಗೆ ಆ ಗೊನೆಯ ಫಲಗಳನ್ನು ವಿನಿಯೋಗಿಸುವುದು ಪದ್ಧತಿ. ಈ ಗೊನೆ ಮುಹೂರ್ತ ಭಗವತಿ ಆರಾಧನೆ ಮಾತ್ರ ಅಲ್ಲ, ಎಲ್ಲ ದೈವಾರಾಧನೆಯ ಪ್ರಕ್ರಿಯೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಆದರೆ ಭರಣಿ ಮಹೋತ್ಸವದ ಗೊನೆಯ ಮುಹೂರ್ತಕ್ಕೆ ವಿಶೇಷವಾದ ಮಾನ್ಯತೆ ಇದೆ.
ಅದಲ್ಲದೆ ಇನ್ನೆರಡು ಮುಹೂರ್ತ. ಈ ಮುಹೂರ್ತ ಬಹಳ ವಿಶೇಷ, ಏಕೆಂದರೆ ಇದು ತುಳುನಾಡಿನ ಇತರ ಉತ್ಸವದಲ್ಲಿ ನೋಡಲಿಕ್ಕೆ ಸಿಗದ್ದು. ಮರ ಮುಹೂರ್ತ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು ಕೆಂಡ ಸೇವೆ ಇದ್ದಲ್ಲಿ. ಆದರೆ ಇಲ್ಲಿ ಏಕೋ ಪೂರ್ವ ಪದ್ಧತಿಯಲ್ಲಿ ಅದನ್ನು ಮರ ಮುಹೂರ್ತ ಎಂಬುದಾಗಿ ಕರೆದಿದ್ದಾರೆ. ಆದರೆ ಮೂಲತಃ ಅದು ಚಪ್ಪರ ಮುಹೂರ್ತ. ಈ ಮರ ಮುಹೂರ್ತಕ್ಕೆ ಇನ್ನೊಂದು ಹೆಸರು ಕಂಬ ಮುಹೂರ್ತ ಅಂತಲೂ ಹೇಳ್ತಾರೆ. ಅಂದರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಉತ್ಸವ ನಡೆಯುವುದಕ್ಕೆ ಚಪ್ಪರ ಹಾಕುವುದಕ್ಕೆ ಮಾಡುವ ಮುಹೂರ್ತ. ಈ ಚಪ್ಪರಕ್ಕೆ ಆನೆ ಪಂದಳು ಅಂತ ಹೆಸರು. ಆನೆ ದೊಂಪ ಅಥವಾ ಆನೆ ಚಪ್ಪರ. ಗಜಗಾತ್ರದಲ್ಲಿರುವ ಕಾರಣವೇ ಅದಕ್ಕೆ ಆನೆ ಚಪ್ಪರ ಎನ್ನುವಂಥ ಹೆಸರು. ಒಂದೊಂದು ಕಂಬಗಳು ಆನೆಯ ಕಾಲಿನ ಹಾಗೆ ಹಿರಿದಾದದ್ದು ಅಂತ ಅರ್ಥ. ಹಾಗಾಗಿ ಆ ಚಪ್ಪರಕ್ಕೆ ಮೊದಲಾಗಿ ಅರ್ಚಕರು ನೆಡುವ ಕಂಬಕ್ಕೆ ಮಾಡುವ ಮುಹೂರ್ತ. ಇದು ಎಲ್ಲ ಭಗವತಿ ಕ್ಷೇತ್ರದಲ್ಲೂ ಬೇರೆ ಬೇರೆ ಸಮುದಾಯದಲ್ಲೂ ಪದ್ಧತಿ ಇದೆ ಚಪ್ಪರ ಹಾಕುವುದಕ್ಕೆ ಮುಹೂರ್ತ ಮಾಡುವಂಥದ್ದು. ಕೌಟುಂಬಿಕ ಕಾರ್ಯದಲ್ಲೂ ಚಪ್ಪರ ಮುಹೂರ್ತ ಮಾಡುವ ಕ್ರಮ ಇದೆ. ವಿವಾಹ ಇತರ ಮೊದಲಾದ ಶುಭ ಕಾರ್ಯಗಳಿಗೂ ಆ ಚಪ್ಪರ ಮುಹೂರ್ತವನ್ನು ಮಾಡಿ ಆ ಮುಹೂರ್ತಕ್ಕೆ ನಂತರ ಕೆಲವು ಕ್ಷೇತ್ರದಲ್ಲಿ ಒಂದೊಂದು ಕಂಬವನ್ನು ಒಂದೊಂದು ತರವಾಡಿನವರು ಒಂದೊಂದು ಊರಿಯದವರು ಕೊಡಬೇಕೆಂಬ ಪದ್ಧತಿ ಇದೆ. ಆ ಪ್ರಕಾರವಾಗಿ ಅದನ್ನು ಬಹಳ ಸಂಭ್ರಮದಲ್ಲಿ ಮೆರವಣಿಗೆಯಲ್ಲಿ ತಂದು ಊರಿಕೊಂಡು ಚಪ್ಪರವನ್ನು ಹಾಕ್ತಾರೆ. ಈ ಚಪ್ಪರ ಪ್ರಧಾನ. ಉದಾಹರಣೆಗೆ ಅದು ಏಕೆ ಪ್ರಧಾನ ಎನ್ನುವುದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ನಮ್ಮ ಕ್ಷೇತ್ರದಲ್ಲಿ ಭರಣಿ ಉತ್ಸವಕ್ಕೆ ಸಂಬಂಧಪಟ್ಟು 3 ಕಳಗಳು ನಡೆಯುತ್ತದೆ. ಪುಷ್ಪಕಳ, ಚತುರ್ಕಳ ಮತ್ತು ಸರ್ಪಕಳ ಅಂತ. ಈ 3 ಕಳಗಳನ್ನು ಭಗವತಿಯರು ಚಪ್ಪರ ಕೈಗೊಳ್ಳುವುದು ಎನ್ನುವ ಅರ್ಥದಲ್ಲೇ ತಗೊಳ್ತಾರೆ. ಅಂದರೆ ಚಪ್ಪರದ ಅಡಿಯಲ್ಲಿ ನಡೆಯುವ ಪ್ರಧಾನ ವಿಧಿ. ಹಾಗಾಗಿ ಚಪ್ಪರ ಕೈಗೊಳ್ಳು ಪಂದಳ ಕೈ ಎಟ್ಟುನ ಎನ್ನುವ ಅರ್ಥದಲ್ಲೇ ಭಗವತಿಯರು ಕೈಗೊಳ್ಳುವುದು ಕ್ರಮ. ಅಂತಹ ಚಪ್ಪರ ನಿರ್ಮಾಣಕ್ಕೆ ಮಾಡುವ ಮುಹೂರ್ತ. ನಮ್ಮ ಕ್ಷೇತ್ರದಲ್ಲಿ ಶಾಶ್ವತವಾದ ಚಪ್ಪರ ಇರುವ ಕಾರಣ ಒಂದು ಮೂಲೆಯ ನಿರ್ದಿಷ್ಟ ಕನ್ನಿ ಮೂಲೆಯಲ್ಲಿರುವಂಥ ಒಂದು ಕಂಬಕ್ಕೆ ಮರದ ಒಂದು ಹಲಗೆಯನ್ನಿಟ್ಟು ಅದಕ್ಕೆ ಒಂದು ಮುಹೂರ್ತ ಪದ್ಧತಿ ಪ್ರಕಾರ ಮಾಡಿ ಅದನ್ನು ಸಾಂಕೇತಿಕವಾಗಿ ನೆರವೇರಿಸಲಿಕ್ಕೆ ಆಗ್ತದೆ. ಅನಂತರವೇ ಚಪ್ಪರಕ್ಕೆ ಅಲಂಕಾರ ಮಾಡಬೇಕೆಂಬುದು ಕ್ರಮ. ನಂತರ ನಡೆಯುವಂಥದ್ದು ಮಗು ಮುಹೂರ್ತ. ಇದಂತೂ ಈ ಭಾಗದಲ್ಲಿ ಭಗವತಿ ಆರಾಧನೆ ಅಲ್ಲದೆ ಬೇರೆಲ್ಲೂ ನೋಡಲಿಕ್ಕೆ ಸಿಗದು. ಕಂಚಿಲ್ ಸೇವೆ ಬೇರೆ, ಮಗು ಮುಹೂರ್ತ ಬೇರೆ. ಕಂಚಿಲ್ ಸೇವೆಯ ಪ್ರಾರಂಭಿಕ ಪೂರ್ವವಿಧಿ ಇದು. ಈ ಮಗು ಮುಹೂರ್ತ ಎಂಬುವಂಥದ್ದು ಒಂದು ಫಲವಂತಿಕೆಯ ಸಂಕೇತ. ಇಡೀ ಭಾರತದಲ್ಲಿ ನಮ್ಮಲ್ಲಿ ಕನ್ನಿಕಾ ಪೂಜೆ ಎಂಬುದಿದೆ. ಪ್ರಾಯಕ್ಕೆ ಬರುವುದಕ್ಕಿಂತ ಮೊದಲಿರುವ ಹೆಣ್ಣನ್ನು ಆರಾಧನೆ ಮಾಡುವಂಥ, ಅವಳು ಭಗವತಿ ಅಥವಾ ಇತರ ದೇವಿಯ ಸ್ವರೂಪ ಎನ್ನುವ ಕಲ್ಪನೆ. ಇದು ನೇಪಾಳದಲ್ಲಿ, ಬಿಹಾರದಲ್ಲಿ, ಬೇರೆ ಬೇರೆ ಕಡೆ ಇದೆ. ವಿದೇಶದಲ್ಲೂ ಅನೇಕ ಬಾರಿ ಇಂತಹ ಚಿಂತನೆಗಳಿರುವುದನ್ನು ನಾವು ಗಮನಿಸ್ತೇವೆ. ಇದು ಕೇರಳ ಮೂಲದಲ್ಲಿ ಬರುವಂತಹ ಕನ್ನಿಕಾರಾಧನೆ. ಪ್ರಾಯಕ್ಕೆ ಬಾರದ ಒಂದು ಹೆಣ್ಣು ಮಗಳನ್ನು ಮೊದಲೇ ಗುರುತುಪಡಿಸಿದ ತರವಾಡಿನಿಂದ ಆಯ್ದುಕೊಂಡು ಆಕೆಯನ್ನು ಭಗವತಿಯರು ಸ್ವೀಕರಿಸುವಂಥ ಕ್ರಮ. ಮಣಿಪಂದಳ್ ಎನ್ನುವಂಥ ಒಂದು ಚಪ್ಪರವನ್ನು ಹಾಕಿ ಅದಕ್ಕೆ ನಿರ್ದಿಷ್ಟ ಇಷ್ಟೇ ಅಳತೆ ಗೋಲುಗಳೆಲ್ಲ ಇದೆ. ಇಷ್ಟೇ ಎತ್ತರ, ಇಷ್ಟೇ ಅಳತೆ ಗೋಲಿನಲ್ಲಿ ನಡೆಯುವಂಥದ್ದು. ಅದಕ್ಕೊಂದು ಹಾಲೆಯ ಗಿಡವನ್ನು ಸ್ಪರ್ಶ ಮಾಡುವ ಹಾಗೆ ಇಡುವಂಥದ್ದು, 4 ಕಡೆಯಲ್ಲಿ ತೂಗುದೀಪಗಳನ್ನು ಇಡುವಂಥದ್ದು. ಅದರ ಒಳಗಡೆ ನಡೆಯುವಂಥ ವಿಧಿವಿಧಾನದಲ್ಲಿ ಭಗವತಿಯರು ಆವೇಶಗೊಂಡು ಕುಟುಂಬದ ಹಿರಿಯ ಸ್ತ್ರೀಯಿಂದ, ಅಂದರೆ ತಿಯಾ ಪರಿಭಾಷೆಯಲ್ಲಿ ಮೂಪತ್ತಿ ಎನ್ನುವ ಹೆಸರು. ಈ ಮೂಪ ಎಂಬ ಶಬ್ದದ ಅರ್ಥ ಹಿರಿಯ ಅಂತ ಅರ್ಥ. ಸ್ತ್ರೀವಾಚಕ ಆದಾಗ ಅದು ಮೂಪತ್ತಿ ಅಂತ ಆಗ್ತದೆ. ಆ ಭಗವತಿ ಮಗುವನ್ನು ಕೈಗೊಳ್ಳುವುದು. ಇಲ್ಲಿ ಬಹಳ ಮುಖ್ಯವಾಗಿ ಅಭಿಮಾನದಿಂದ ಹೇಳುವ ಸಂಗತಿ, ಇತರ ಯಾವ ಸಮುದಾಯದಲ್ಲೂ ಇಲ್ಲದ ಒಂದು ವಿಶೇಷವಾದಂತಹ ಸ್ತ್ರೀ ಪರಿಗಣನೆ ತೀಯ ಸಮುದಾಯದಲ್ಲಿದೆ. ಇಡೀ ಉತ್ಸವದಲ್ಲಿ ಸಾಮಾನ್ಯವಾಗಿ ಪುರುಷರು ಮಾತ್ರ ಪಾಲ್ಗೊಳ್ತಾರೆ. ಆದರೆ ತೀಯರ ಭಗವತಿ ಆರಾಧನೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಇಡೀ ತೀಯರ ಹೆಣ್ಣಿನ ಪ್ರತೀಕವಾಗಿ ತೂಗುದೀಪವನ್ನು ಹಿಡ್ಕೊಂಡು ಪಾಲ್ಗೊಳ್ಬೇಕು. ಇದು ಇತರ ದೈವಕಳದಲ್ಲಿ ನೋಡಲಿಕ್ಕೆ ಸಿಗದು. ಮತ್ತು ಹೆಣ್ಣನ್ನು ಮುಹೂರ್ತವಾಗಿಟ್ಟುಕೊಂಡು ಇಡೀ ಉತ್ಸವದಲ್ಲಿ ಆಕೆಯನ್ನೇ ಮುಂದಿಟ್ಟುಕೊಂಡು ಮಾಡುವಂಥ ಪದ್ಧತಿ ಕೂಡ ಈ ಮಗು ಮುಹೂರ್ತದ ಮುಖೇನ ಸ್ತ್ರೀ ಪ್ರಾಧಾನ್ಯತೆಯನ್ನು ಹೇಳುವಂಥದ್ದು. ಬಹುಶಃ ಮಾತೃಮೂಲಿಯ ಪದ್ಧತಿಯನ್ನು ಇದು ನೆನಪಿಸಿಕೊಡ್ತದೆ ಅಂತ ಹೇಳ್ಬೋದು. ನಂತರ ಆ ಹೆಣ್ಣು ಮಗಳು ಆಚಾರಪಟ್ಟವರ ವಶದಲ್ಲಿ ಅವರ ಶುದ್ಧಾಚಾರದಲ್ಲೇ ಮಡಿಯನ್ನುಟ್ಟು ಮೂಪತ್ತಿ ಎನ್ನುವ ಹೆಂಗಸಿನ ಕಾಳಜಿಯಲ್ಲಿ ಉತ್ಸವಾಂತ್ಯದವರೆಗೂ ಕ್ಷೇತ್ರ ವಲಯದಲ್ಲಿ ಇರಬೇಕೆಂಬುದು ಪದ್ಧತಿ. ಅಂತೂ ಈ 3 ಸಮೃದ್ಧಿಯ ಲಕ್ಷಣ. ಸಮೃದ್ಧಿಯ ಮುಖೇನ ಉತ್ಸವಕ್ಕೆ ಕೊಡುವ ಚಾಲನೆ.
ಹಾಗಾಗಿ ಇನ್ನು ಮುಂದಕ್ಕೆ ನಡೆಯಲಿರುವಂತಹ ಎಲ್ಲ ವಿಧಿವಿಧಾನಗಳು ಕೂಡ ಈ ಮೂರು ಮುಹೂರ್ತವನ್ನು ಅವಲಂಬಿಸಿ ಇರ್ತದೆಂಬುದು ವಿಶೇಷ. ಭರಣಿಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಜನ ಸಂದೋಹ ಆಗುವ ನಿರೀಕ್ಷೆ ಇದೆ, ನಮ್ಮ ಅಪೇಕ್ಷೆಯೂ ಅದೇ. ಹಾಗಾಗಿ ಯಾರೆಲ್ಲ ಈ ಮಾತುಗಳನ್ನು ಕೇಳ್ತಾ ಇದ್ದೀರೋ ನೀವೆಲ್ಲ ಒಂದು ಗಳಿಗೆಯಾದರೂ, ಉಳ್ಳಾಳದಲ್ಲಿ ನಡೆಯುವ ಒಂದು ಐತಿಹಾಸಿಕ ಉತ್ಸವ ಇದು, ಒಂದು ಗಳಿಗೆಯಾದರೂ ಸಮಯ ಮಾಡಿಕೊಂಡು ಉಳ್ಳಾಳದ ಈ ಬಾರಿಯ ಭರಣಿಯಲ್ಲಿ ಬಂದು ಸೇರೋಣ. ಆ ಮೂಲಕ ಒಂದು ಪವಿತ್ರವಾಗಿರುವ ಸನ್ನಿವೇಶಕ್ಕೆ ಸಾಕ್ಷಿಗಳಾಗೋಣ. ನಮಸ್ಕಾರ.